ಭಾಗದಲ್ಲಿ ಮುಂಬೈ ಪೋರ್ಟ್ ತಂಡದ ಪರವಾಗಿ ಸೌರವ್. ಬಾರಾಮತಿ ಅವ್ರಿಗೆ ಅಂತಂದ್ರೆ ಮತ್ತೇನು ಮನೆಯಲ್ಲ ಒಂದು ತಿಂಡಿಲೇ ಒಂದು ಮ್ಯಾಚ್. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಭರತ್ ಶೆಟ್ಟಿ ಆರಂಭಿಕ ಹಂತದಲ್ಲಿ ಆರಂಭದ ಎರಡನೇ ದಾಳಿಯಲ್ಲಿ ಕೂಡ ಭರತ್ ಅವರು ಮುಂದಾಗ್ತಾ ಇದ್ದಾರೆ. ದೊಡ್ಡ ಮಾಡುವ ಪ್ರಯತ್ನ ಬಲಬದಿಯ ದಾಳಿಗಾರ ರಾಷ್ಟ್ರೀಯ ಆಟಗಾರ ದಾಳಿಯಲ್ಲಿ ಈ ಬಾರಿ ಬಂಧನ ಆಗ್ತಾ ಇದೆ. ಭರತ್ರವರ ಬಂಧನ. ಮುಂಬೈ ಪೋರ್ಟರ್ಸ್ ಆಟಗಾರ ದಾಳಿ ಭಾಗದಲ್ಲಿ ಮಹಿಳಾ ವಿಭಾಗದಲ್ಲಿ 22-7 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಕೈಮಾಕಳಿ ಚಿಂಚಿಲಿ ತಂಡ ಆಯೋಗದ ಅಂತರದೊಂದಿಗೆ ಮೊದಲನೇ ಸೆಮಿಫೈನಲ್ ಪಂದ್ಯದಲ್ಲಿ ಮತ್ತೊಮ್ಮೆ ರತನ್ ದಾಳಿ ಭಾಗದಲ್ಲಿ ಬಲಿಷ್ಠವಾದಂತ ದಾಳಿ ಆಗುತ್ತಾ ಇದೆ. ವೇದಿಕೆ ಮೇಲೆ ತಾವು ಆಶೀರ್ವಾದಬೇಕು. ದಯವಿಟ್ಟು ಸಿದ್ದೇಶ್ವರ ಕಬಡ್ಡಿ ಯುವಕ ಸಂಘದ ವತಿಯಿಂದ ತಮ್ಮಲ್ಲಿ ಕಳಕಳಿ ವಿನಂತಿ, ತಾವು ವೇದಿಕೆ ಮೇಲೆ ಆಶೀರ್ವಾದಬೇಕು. ಮುಂದಿನ ವರ್ಷದ ಪಂದ್ಯಾವಳಿಗಳಿಗೆ 1 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಿದಂತಹ ಮಾನ್ಯರು ಶ್ರೀ ಸುನೀಲ್ ಅಣ್ಣ ಪಸ್ಕೋಡ ಪಾಟೀಲ್ ಯುವ ದೊರೆಟರು ಕೆಂಪೂರ್, ಅದೇ ರೀತಿ ಬಸವರಾಜಣ್ಣ ಸಿದ್ದಪ್ಪ ಸವದಿ ಅಧ್ಯಕ್ಷರು ಶ್ರೀ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಪರಮಾನಂದವಾಡಿ, ಶ್ರೀ ರಾಸಬಣ್ಣ ಕಂಡೋಶಿ ಮಾಜಿ ಅಧ್ಯಕ್ಷರು SDMC KHPS ಪರಮಾನಂದವಾಡಿ, ಶ್ರೀ ಪದ್ಮಜಿತಣ್ಣ ಮನೋಹರ್ ಮೂಡಲ್ಗೆ ಯುವ ದೊರೆಟರು ಕೆಮಲಾಪುರ್, ಅದೇ ರೀತಿಯಾಗಿ ಚಿದಾನಂದಣ್ಣ ಮಿಟಾರೆ ಅಧ್ಯಕ್ಷರು ಶ್ರೀ ಕೃಷ್ಣ ಪದ್ಯ ಆರಂಭ. ಹಲೋ ಶ್ರೀ ಕಾಸಗೌಡಣ್ಣ ಪಾಟೀಲ್ ಅಧ್ಯಕ್ಷರು PKPS ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಕಬಡ್ಡಿ ಆಟಗಾರರು ನಸ್ಲಾಪುರ್ ಅವರಿಗೆ ಸಂಘದ ಕಾರ್ಯದರ್ಶಿಯಾದಂತ ಸುರೇಶ್ ಅಣ್ಣ ಅಂಬೇರಿಂದ ಸತ್ಕಾರ. ಅದೇ ರೀತಿಯಾಗಿ ಶ್ರೀ ಮಾಹಿನಣ್ಣ ಪಾಟೀಲ್ ಗ್ರಾಮದ ಮುಖಂಡರು ನಸ್ಲಾಪುರ್ ಇವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. ಶ್ರೀ ಮಾಹಿರಣ್ಣ ಪಾಟೀಲ್ ಮಾವಿನಣ್ಣ ಪಾಟೀಲ್ ಗ್ರಾಮದ ಮುಖಂಡರು ನಸ್ಲಾಪುರ್ ಅಂಕದ ಬಂದರಲ್ಲಿ ಪ್ರಥಮ ಸೆಮಿಫೈನಲ್ ವಿಭಾಗದಲ್ಲಿ ಮಾವಿನಣ್ಣ ಪಾಟೀಲ್ ಗ್ರಾಮದ ಮುಖಂಡರು ನಸ್ಲಾಪುರ್ ಇವರು ಈಗಾಗಲೇ ಮೇಲೆ ಸತ್ಕಾರ ಕಾರ್ಯಕ್ರಮ ನಡೀತಾ ಇದೆ. ನಂತರ ಶ್ರೀ ಬಾಳಾ ಸಾಹೇಬ್ ಸಮಾಜ ಮಾಜಿ ಪಂಚಾಯತ್ ಅಧ್ಯಕ್ಷರು ನಸ್ಲಾಪುರ್, ಬಾಳಾ ಸಾಹೇಬಣ್ಣ ಸಮಾಜ ಗ್ರಾಮ ಅಧ್ಯಕ್ಷರು ನಸ್ಲಾಪುರ್ ಅವರಿಗೆ ಸುರೇಶಣ್ಣ ಅಂಬೇರಿಂದ ಸತ್ಕಾರ. ಅದೇ ರೀತಿಯಾಗಿ ಶ್ರೀ ಚಂದ್ರಣ್ಣ ಪಾಟೀಲ್ ಜೇನ್ ಮ್ಯಾನೇಜರ್ ಗಂಗಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇವರಿಗೆ ಮೈಲಾಲಿ ಉಲ್ಲಾ ಅವರಿಂದ ಸತ್ಕಾರ. ಶ್ರೀ ಚಂದ್ರಣ್ಣ ಪಾಟೀಲ್ ಜೇನ್ ಮ್ಯಾನೇಜರ್ ಗಂಗಾ ಸಕ್ಕರೆ ಕಾರ್ಖಾನೆ ಇವರಿಗೆ ಮೈಲಾಲಿ ಉಲ್ಲಾ ಅವರಿಂದ ಸತ್ಕಾರ.
ಅಂಕದ ಒಂದರಲ್ಲಿ ಬಲಭದ್ರ ಸಾಗುತ್ತಾ ಇದೆ 3-3 ಸಮಬಲ. ಅಂಕದ 2ರಲ್ಲಿ ಮಹಿಳಾ ವಿಭಾಗದಲ್ಲಿ ಜಗಜಾಂತರ ಅಂತರದಲ್ಲಿ ಜೈ ಮಾತಾಳಿ ಚಿಂಚಲಿ ತಂಡ 35-9. ಅದೇ ರೀತಿಯಾಗಿ ಶ್ರೀ ಹಸನ್ ಸಾಬ್ ಸಂಘ ಗುರ್ಲಟ್ಟಿ ರಾಜಕೀಯ ಧುರೀಣರು ಹತ್ತನೇ ಹಸನ್ ಸಾಬ್ ಸಂಘಿ ಗುರ್ಲಟ್ಟಿ ರಾಜಕೀಯ ಧುರೀಣರು ಹತ್ತನೇ ಇವರಿಗೆ ಸಂಘದ ಕಾರ್ಯದರ್ಶಿಯಾದಂತ ಹಸನ್ ಸಾಬ್ ಸಂಘಿ ರಾಜಕೀಯ ಧುರೀಣರು ಅವರಿಗೆ ಸಂಘದ ಕಾರ್ಯದರ್ಶಿ ಅಂತ ಸುರೇಶ್ ಅಂಬೇರಿಂದ ಸತ್ಕಾರ. ಸಿದ್ದಪ್ಪ ಸಲಹೆ ಅಧ್ಯಕ್ಷರ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಪರಮಾನಂದವಾಡಿ ಇವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. ಪ್ರೊಟೆಸ್ಟ್ ಗ್ರಾಮದ ಹಿರಿಯರಾದಂತಹ ಶ್ರೀ ಬಸವರಾಜಣ್ಣ ಅವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. ಅದೇ ರೀತಿಯಾಗಿ ಸುನೀಲ್ ಅಣ್ಣ ಬಸಗೌಡ ಪಾಟೀಲ್ ಯುವ ನೇತಾರರು ಕಮಲಾಪುರ್ ಇವರಿಗೆ ಸುರೇಶಣ್ಣ ಅಂಬಿ ಅವರಿಂದ ಸತ್ಕಾರ. Super double 2 points to Mumbai protest. ಧನ್ಯವಾದಗಳು. ಅದೇ ರೀತಿಯಾಗಿ ಅಜಿತ್ ಮಾಲಪ್ಪ ಮಳೆ ಯುವ ನೇತಾರರು ಶಿರ್ಗೋಡ್ ಇವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. 6-5 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಸೌರವ್ ಶ್ರೀ ಅಜಿತ್ ಮಾಲಪ್ಪ ಗಾಳಿ ಯುವ ನೇತಾರರು ಶಿರ್ಗೋಡ್ ಇವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. ಶಮನ ಓ ಶಮನ ಹೇಳ್ರಿ ಅದೇ ರೀತಿಯಾಗಿ ಶ್ರೀ ರಾಸವನ್ನ ಗಂಡೋಶಿ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರು KPS ಪರಮಾನಂದರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. ಅಂಬಿ ಅವರಿಂದ ಸತ್ಕಾರ. ಪದ್ಮಜಿತ್ ಅಣ್ಣ ಮೊದಲಿಗೆ ಇವರಿಗೆ ಸುರೇಶಣ್ಣ ಅಂಬಿ ಅವರಿಂದ ಸತ್ಕಾರ. ಸ್ಟೇಜ್ ಕಡೆಗೆ ಬ್ಯಾರಿಗೇಡ್ ಸರಿಸುವ ಸ್ವಲ್ಪ ಶಮನ ಬ್ಯಾರಿಗೇಡ್ ಅನೌನ್ಸ್ ಮಾಡ್ರಿ. ಅದೇ ರೀತಿಯಾಗಿ ಶ್ರೀ ರಮೇಶ್ ಬಾಳಪ್ಪಣ್ಣ ಪೂಜಾರಿ ಯುವ ಧುರೀಣರು ಶಿರ್ಗೂರ್ ಇವರಿಗೆ ಮೌಲಾಲಿ ಉಮರ್ ಮುಲ್ಲಾ ಅವರಿಂದ ಸತ್ಕಾರ. ರಮೇಶ್ ಬಾಳಪ್ಪಣ್ಣ ಪೂಜಾರಿ ಯುವ ಧುರೀಣರು ಶಿರ್ಗೂರ್ ಇವರಿಗೆ ಮೌಲಾಲಿ ಉಮರ್ ಮುಲ್ಲಾ ಅವರಿಂದ ಸತ್ಕಾರ. In the women's section, Mahalakshmi Lakshmiwadi versus Swami Narayan Gujarat. This is the last and final call for it. Swami Narayan Gujarat versus Mahalakshmi ಅದೇ Lakshmiwadi. ರೀತಿಯಾಗಿ ಶ್ರೀ ಮಾತೇಶಣ್ಣ ಪಟ್ಟಣ Last ಶೆಟ್ಟಿ and final call for it. ಉಪಾಧ್ಯಕ್ಷರು ವಿವೇಕಾನಂದ ಕೋಆಪ್ ಕ್ರೆಡಿಟ್ ಸೊಸೈಟಿ ಹತ್ತನೇ ಇವರಿಗೆ ಸುರೇಶಣ್ಣ ಅಂಬಿ ಅವರಿಂದ ಸತ್ಕಾರ. ಮಾತೇಶಣ್ಣ ಪಟ್ಟಣ ಶೆಟ್ಟಿ right zone. Only right round. Umpire. ರಾಜು ಕೋಲಾಪುರೆ DR ಪೊಲೀಸ್ ಬೆಂಗಳೂರು ಇವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. ಅದೇ ರೀತಿಯಾಗಿ ಸುರೇಶ್ ನಾವಿ ಅಧ್ಯಕ್ಷರು ವಿವೇಕಾನಂದ ಕೋಆಪ್ ಕ್ರೆಡಿಟ್ ಸೊಸೈಟಿ ಹತ್ತನೇ ಸುರೇಶಣ್ಣ ಅಂಬಿ ಅವರಿಂದ ಸತ್ಕಾರ. ಸುರೇಶ್ ನಾವಿ ಅಧ್ಯಕ್ಷರು ವಿವೇಕಾನಂದ ಕೋಆಪ್ ಕ್ರೆಡಿಟ್ ಸೊಸೈಟಿ ಹತ್ತನೇ ಸುರೇಶ್ ಅಂಬಿ ಅವರಿಂದ ಸತ್ಕಾರ. Hello, one minute sir. महालक्ष्मी लक्ष्मीवाडी संघ चला मैदानात चांगली सुटलेला आहे. आपल्याला तिसरा मुलगा महालक्ष्मी लक्ष्मीवाडी स्वामीनारायण गुजरात दीपक सर चले मैच खत्म हो चुके. अब आइए टीम लेकर मैदान में आइए. स्वामीनारायण गुजरात
म्हणजे महालक्ष्मी लक्ष्मीवाडी. दिस इज द लास्ट स्टँड फायनल ಕಾಲ್ಪಲ್ಲಿ. ಅದೇ ರೀತಿಯಾಗಿ ವೀರಪ್ಪನ ಟೆರ್ರಾಳೆ ಪ್ರಾಚಾರ್ಯ SVS ಕಾಲೇಜ್ ನಂದಗಾಂವ್ ಇವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. ವೀರಪ್ಪ ಟೆರ್ರಾಳೆ ಪ್ರಾಚಾರ್ಯ SVS ಕಾಲೇಜ್ ನಂದಗಾಂವ್ ಇವರಿಗೆ ಮೌಲಾಲಿ ಬಹಳ ಒಂದು ರೋಚಕವಾದಂತಹ ರೋಮಾಂಚನಕಾರಿಯಾದಂತಹ ಪಂದ್ಯ ಪ್ರೇಕ್ಷಕರು ಜನ ಚಪ್ಪಾಳೆ. ಗ್ರಾಮೀಣ ಹಿರಿಯರಾದಂತಹ ಶ್ರೀ ಶಂಕರ್ ದತ್ತ ವಾಳ್ಕೆ ಅವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. ಅಲಕ್ನೂರ್ ಗ್ರಾಮದ ಪ್ರಥಮ ದರ್ಜೆ ಗುತ್ತಿಗೆದಾರರು ಮಾಜಿ ಕಬಡ್ಡಿ ಆಟಗಾರರಾಗಿರುವಂತ ಪ್ರಕಾಶನ ಮಸ್ವಾಡರ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಹೋಗ್ತಾ ಇದೀವಿ. ದಯವಿಟ್ಟು ಸುಣ್ಣ ತಂದು ಕೊಡ್ರಪ್ಪ ಸ್ವಯಂ ಸೇವಕರು. ಮ್ಯಾಚ್ ಬದಲಿದೆ, ಸುಣ್ಣದ ಅವಶ್ಯಕತೆ ಇದೆ. ಅಂಕಣ ಒಂದಕ್ಕೆ ಸುಣ್ಣ ಬೇಕಾಗಿದೆ. ಅದೇ ರೀತಿಯಾಗಿ ಶ್ರೀಮತಿ ಸರೋಜಿನಿ ಬಾಳಾಸಾಹೇಬ್ ಚೋಗಲ ಸಮಾಜ ಸೇವಕರ ಕರ್ನಾಟಕ ಇವರಿಗೆ ಸ್ವಾತಿ ಸಂಗಾರ ಅವರಿಂದ ಸತ್ಕಾರ. ಸಮಾಧಾನ ಏಳು ಸಮಬಲ. ನಿಮಗೆ ನಾವು ಕಡಿಮಿಲ್ಲ, ನಮಗೆ ನೀವು ಕಡಿಮಿಲ್ಲ ಅಂತ ಪಂದ್ಯವನ್ನು ಆಡ್ತಾ ಇದ್ದಾರೆ. ಪ್ರೇಕ್ಷಕರ ಒಂದ್ಸಲ ಜೋರ ಚಪ್ಪಾಳೆ ಕೊಡ್ಬೋದಾ ಎಲ್ರು? ಅದೇ ರೀತಿಯಾಗಿ ಶ್ರೀಮತಿ ಕಮಲಾ ಸುರೇಶ್ ಅಂಬಿ ಇಂಗ್ಲಿಷ್ ಉಪನ್ಯಾಸಕರು ಅಜ್ಞೆ ಇವರಿಗೆ ಸ್ವಾತಿ ಸಂಗಾರ ಅವರಿಂದ ಅದೇ ರೀತಿಯಾಗಿ ನಾರಾಯಣಗೌಡ ಜಿ ಮಾನ್ಯ ಯೋಜನಾಧಿಕಾರಿಗಳು SKTRDP ಹಾರುಗಿರಿ ಇವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. ಮಾಧುವಿದ ಬೊಮ್ಮಡಿ ಕರು ಯಾಮರು ಮುಂಬೈ ಫೌಂಡೇಶನ್ ಮಾಧುವಿದ ಬೊಮ್ಮಡಿ ದಾಳಿಯಿಂದ ಅದೇ ರೀತಿಯಾಗಿ ಪವನ್ ಉಪಾಧ್ಯಾಯ ಅವರಿಂದ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. ಪವನ್ ಉಪಾಧ್ಯಾಯ ಅವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. Rise out point of ರಾಯಪ್ಪಣ್ಣ ಚೋಳ ಅವರಿಗೆ ಸುರೇಶಣ್ಣ ಅಂಬಿ ಅವರಿಂದ ಸತ್ಕಾರ. ರಾಯಪ್ಪಣ್ಣ ಚೋಳ, ಭೀಮಣ್ಣ ಚೋಳ, ಸುಧೀಲ್ ಹಲ್ಕರ್ ಅವರು, ಸುರೇಶ್ ಕರಿಗರ್ ಅವರು. ಈ ನಡೆದಂತ ಪಂದ್ಯ ಪುರುಷ ವಿಭಾಗದಲ್ಲಿ ಫಸ್ಟ್ ಸೆಮಿಫೈನಲ್, ಮಹಿಳಾ ವಿಭಾಗದಲ್ಲಿ ಎರಡನೇ ಸೆಮಿಫೈನಲ್ ನಡೀತಾ ಇದೆ. ಪುರುಷ ವಿಭಾಗದಲ್ಲಿ ಪ್ರಥಮ ಸೆಮಿಫೈನಲ್, ಮಹಿಳಾ ವಿಭಾಗದಲ್ಲಿ ಎರಡನೇ ಸೆಮಿಫೈನಲ್ ಪಂದ್ಯ ನಡೀತಾ ಇದೆ. ಮಹಿಳಾ ವಿಭಾಗದಲ್ಲಿ ಕೂಡ ಶೀಘ್ರದಲ್ಲಿ ಪಂದ್ಯ ಆರಂಭ ಆಗ್ತಾ ಇದೆ. ಸ್ವಾಮಿನಾರಾಯಣ್ ಕಾಲೇಜ್ ಗುಜರಾತ್ ಮತ್ತು ಮಾಡಿ ಫೈನಲ್ ಎರಡನೇ ಸೆಮಿಫೈನಲ್ ಪಂದ್ಯ. ಈಗಾಗಲೇ ಮೊದಲನೇ ಸೆಮಿಫೈನಲ್ ಪಂದ್ಯದಲ್ಲಿ ಜಿನ್ಸ್ಲಿ ತನ್ನ ಫೈನಲ್ಗೆ ಲಗ್ಗೆ ನೀಡಿದೆ. ಒಂಬತ್ತು ಏಳರ ಮಧ್ಯ ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಆಳ್ವಾಸ್ ಮೂಡುಬಿದಿರೆ ತಂಡದ ಪ್ರಖ್ಯಾತ ದಾಳಿಗಾರ ಶ್ರೀ ಭಾರತೇಶ್ ಗಡ್ಗೇರ್ ಸರ್ ಅವರಿಗೆ ರವಿ ಕೊಡಿ ಅವರಿಂದ ಸತ್ಕಾರ. BDCC ಬ್ಯಾಂಕಿನ ಸಿಬ್ಬಂದಿಯಾದಂತಹ ಭರ್ತೇಶ್ ಬಡಿಗೇರ್ ಸರ್ ಅವರಿಗೆ ರವಿ ಕೊಡಿ ಅವರಿಂದ ಸತ್ಕಾರ. ಅವಾಗ ಜಾಕೆಟ್ ಬ್ಯಾಡ ಅನಿಸ್ತಾವು, ಈಗ ನೋಡಿ ಮಧ್ಯಂತರ ವಿರಾಮದ ನಂತರ ಸ್ಪರ್ವರ ಆಳ್ವಾಸ್ 9, ಮುಂಬೈ ಫೌಂಡೇಶನ್ 7. 9-7 2 ಅಂಕದ ಮುನ್ನಡೆಯೊಂದಿಗೆ ಆಳ್ವಾಸ್ ಮೂಡುಬಿದಿರೆ. ದ್ವಿತೀಯ ಸೆಮಿಫೈನಲ್ ಪಂದ್ಯ ಮಹಿಳಾ ವಿಭಾಗದಲ್ಲಿ 15+15 ನಿಮಿಷದ ಕನಿಷ್ಠ ಪಂದ್ಯ ಆರಂಭಗೊಂಡಿದೆ. ಲಕ್ಷ್ಮೀವಾಡಿ ಮತ್ತು ಸ್ವಾಮಿನಾರಾಯಣ್ ಕಾಲೇಜ್ ಗುಜರಾತ್ ತಂಡದ ಪ್ರಖ್ಯಾತ ದಾಳಿಗಾರ್ತಿ, ಅನೇಕ ಕರ್ನಾಟಕ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗಿಯಾಗಿರುವಂತಹ ಆಟಗಾರ್ತಿ ದಾಳಿ ಭಾಗದಲ್ಲಿ ಆರಂಭಿಕ ಹಂತದಲ್ಲಿ ಒಂದು ಅಂಕದ ಸಂಪಾದನೆಯೊಂದಿಗೆ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ಅಂಡರ್ 17 ವಿಭಾಗದಲ್ಲಿ ಮಹಾರಾಷ್ಟ್ರ ರಾಜ್ಯ ತಂಡ ಪಡಿಸಿದಂತಹ ರಾಷ್ಟ್ರೀಯ ಆಟಗಾರ್ತಿ
ಮತ್ತು 7ರ ಪಂದ್ಯ ಸಾಗುತ್ತಾ ಇದೆ. ಪುರುಷರ ವಿಭಾಗದಲ್ಲಿ 2 ಅಂಕದ ಮುನ್ನಡೆಯೊಂದಿಗೆ ಆಳ್ವಾಸ್ ಕೊಡುತ್ತಿದ್ದಾರೆ. ಮುಂದಿನ ವರ್ಷದ ಚತುರ್ಥ ಬಹುಮಾನ ಮಹಿಳಾ ವಿಭಾಗದಲ್ಲಿ ಒಂದು ಬಾಕಿ ಇತ್ತು, ಅದು ಕೂಡ ಈಗ ಭರ್ತಿ ಆಗ್ತಾ ಇದೆ. ಪರಮಾನಂದವಾಡಿ ಗ್ರಾಮದ ಖ್ಯಾತ ಜ್ಯೋತಿಷರಾಗಿರುವಂತ ಶ್ರೀಧರಾಗಿರುವಂತ ಪವನ್ ಗುರುಜಿ ಅವರು ಮುಂದಿನ ವರ್ಷದ ಚತುರ್ಥ ಬಹುಮಾನ 30,000 ರೂಪಾಯಿಯನ್ನ ಕೊಡ್ತಾ ಇದ್ದಾರೆ. ಜೋರು ಚಪ್ಪಾಳೆಯೊಂದಿಗೆ ಮಾನ್ಯರನ್ನ ಗುರುಜಿ ಅವರಿಗೆ ಈ ಸಂದರ್ಭದಲ್ಲಿ ಗುರುಶಿಕ್ಷಣ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆ ಏನೋ ವಿಶ್ವಾಸ ಇಲ್ಲ. ಹೋಗ್ತಾನ ಶ್ರೀ ಬಾಹುಬಲಿಯನ್ನ ದೊರಕ ಗಂಡೋಸಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರಿಗೆ ರವಿ ಕೋಳಿ ಅವರಿಂದ ಸತ್ಕಾರ. ಜಾತ್ರೆ ಮತ್ತು ಕಬಡ್ಡಿ ಪಂದ್ಯಾವಳಿಗಳಿಗೆ ಅನ್ನ ಪ್ರಸಾದ ಸಲುವಾಗಿ ದಾನ ನೀಡಿದಂತಹ ಮಹಾದಾನಿಗಳು ಬಂಟು ಕಾಂಬ್ಳೆ 15,000 ರೂಪಾಯಿ, ಲಕ್ಷ್ಮಣ್ ಬಂಟಿಕಾರ್ 10,000 ರೂಪಾಯಿ, ಸುಹಾಸಿನಿ ಬಡಿಕೇರ್ 10,000 ರೂಪಾಯಿ, ಪಿನ್ ಅಪ್ಪಸಾಬ್ 10,000 ರೂಪಾಯಿ, ಸುರೇಶ್ ಗಳತಿಗೆ 10,000 ರೂಪಾಯಿ, ಚಿದಾನಂದ ಸಾಲೋಟ್ಗಿ 10,000 ರೂಪಾಯಿ, ಮಾರುತಿ ಕಿಲಾರೆ 10,000 ರೂಪಾಯಿ, ರಮೇಶ್ ಮಿರ್ಜೆ 10,000 ರೂಪಾಯಿ, ಸದಾಶಿವ್ ವಾಲ್ಕೆ 10,000 ರೂಪಾಯಿ, ದಶರಥ್ ಕಂಟಿಕರ್ 10,000 ರೂಪಾಯಿ, ಅಭಿಜಿತ್ ಸಿರ್ಗುರ್ಕರ್ 10,000 ರೂಪಾಯಿ, ಅಭಿಜಿತ್ ಸಿರ್ಗುರ್ಕರ್ 10,000 ರೂಪಾಯಿ, ಸದಾಶಿವ್ ಗಾಯಕ್ವಾಡ್ 10,000 ರೂಪಾಯಿ, ಶ್ರೀ ಕುಮಾರ್ ಕುಳ್ಳಲಿ 5,000 ರೂಪಾಯಿ, ಸೌಮ್ಯಶ್ರೀ ಗೌಡರ್ 5,000 ರೂಪಾಯಿ, ಮಲ್ಲಪ್ಪ ಮಿರ್ಜೆ 5,000 ರೂಪಾಯಿ, ಸಿದ್ದು ಚಂಡಿಕೆ 5,000 ರೂಪಾಯಿ, ಸಚಿನ್ ಹಿಪ್ಪರ್ಗಿ 5,000 ರೂಪಾಯಿಗಳನ್ನ ಈ ಒಂದು ನಮ್ಮ ಜಾತ್ರೆ ಮತ್ತು ಕಬಡ್ಡಿ ಪಂದ್ಯಾವಳಿಗಳಿಗೆ ಅನ್ನಪ್ರಸಾದ ಸಲುವಾಗಿ ನೀಡುತ್ತಾರೆ. ಅವರಿಗೆ ನಮ್ಮೂರಿನ ವತಿಯಿಂದ ಮತ್ತು ನಮ್ಮೂರಿನ ಹಿರಿಯರ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಬಸಪ್ಪ ಕರೆಪ್ಪ ಹೊರಟ್ಟಿರಿ ಅವರು ಟ್ರ್ಯಾಕ್ಟರ್ ಮಾಲೀಕರು ಅಮಾನ್ಯರು ಕೂಡ ಪಂದ್ಯಾವಳಿಗೆ 5,000 ರೂಪಾಯಿ ನೀಡಿದ್ದಾರೆ. ಅಮಾನ್ಯರಿಗೂ ಕೂಡ ಗುರುಸಿದ್ದೇಶ್ವರ ಯುವಕ ಸಂಘ ಪರಮಾನಂದ ಮಾಡಿ ಇವರ ಪರವಾಗಿ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ರಾಜು ನಾಯ್ಕರವರು ಮಹಾಲಕ್ಷ್ಮಿ ಮೊಬೈಲ್ ಸೆಂಟರ್ ಮಾಲೀಕರು ಅಮಾನ್ಯರು ಕೂಡ 500 ರೂಪಾಯಿಯನ್ನ ಕೊಟ್ಟು ಮಾಡಿದ್ದಾರೆ. ಅಮಾನ್ಯರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಮಹಿಳಾ ವಿಭಾಗದಲ್ಲಿ ಒಂದು ವಿಶೇಷವಾದಂತಹ ಬಹುಮಾನ ಘೋಷಣೆ ಆಗ್ತಾ ಇದೆ. ಮುಂದಿನ ವರ್ಷದಿಂದ ಆರಂಭ ಆಗುತ್ತದೆ. ಅದು 3 ವರ್ಷ ಯಾರು ಹ್ಯಾಟ್ರಿಕ್ ವಿನ್ನರ್ ಆಗ್ತಾರೆ ಮಹಿಳಾ ವಿಭಾಗದಲ್ಲಿ ಅವರಿಗೆ 8.5 kg ಬಸವೇಶ್ವರ ಸಂಚಾರಿ ಬೆಳ್ಳಿ ಮೂರ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಶ್ರೀಧರಾಗಿರುವಂತ ಶರದ್ ಬಸಪ್ಪ ಕೌಲ್ಗೋಡ್, ನಿರ್ದೇಶಕರು ಮಹಾಲಕ್ಷ್ಮಿ ಬ್ಯಾಂಕ್ ಹಾಗೂ ಪ್ರಗತಿಪರ ರೈತರು ಪರಮಾನಂದವಾಡಿ ಅವರು. ಒಂದ್ಸಲ ಜೋರು ಚಪ್ಪಾಳೆ ಬರಲಿ ಆತ್ಮೀಯರೇ. ಅವರಿಗೆ ಮಹಿಳಾ ವಿಭಾಗಕ್ಕೆ 3 ಬಾರಿ ಹ್ಯಾಟ್ರಿಕ್ ಯಾರು ವಿನ್ನರ್ಸ್ ಆಗ್ತಾರೆ ಅವರಿಗೆ 2.5 kg ಬಸವೇಶ್ವರ ಮೂರ್ತಿಯನ್ನ ನೀಡಿ ಅವ್ರನ್ನ ಗೌರವಿಸ್ತಾ ಇದ್ದಾರೆ. ಆ ಮಾನ್ಯರಿಗೆ ಮತ್ತೊಮ್ಮೆ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ.
ಅಧ್ಯಕ್ಷರಾಗಿರುವಂತ ಶ್ರೀಧರಾಗಿರುವಂತ ಸುರೇಶನ ವಾಳ್ಕೇರ್ ಅವರಿಗೆ ಗುರುಸಿದ್ದೇಶ್ವರ ಯುವಕ ಸಂಘ ಪರಮಾನಂದವಾಡಿಯ ಎಲ್ಲಿಗೂ ಕೂಡ ನಾವು ಮತ್ತೊಮ್ಮೆ ಮಗದೊಮ್ಮೆ ಆಯೋಜಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮಹಿಳಾ ವಿಭಾಗದಲ್ಲಿ ಕೂಡ ಅಷ್ಟೇ ರೋಚಕತೆಯಿಂದ ಪಂದ್ಯ ಸಾಗಿ ಬರ್ತಾ ಇದೆ. 12-9 ಮಧ್ಯ ಪಂದ್ಯ 12 ಅಂಕಗಳ ಸಂಪಾದನೆ. ನಾ ತಳ ಹೋಗೋದಂತ ಮುಂದಿನ ವರ್ಷದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಸಹಾಯಧನವನ್ನು ನೀಡಿದಂತ ದಾನಿಗಳು ಶ್ರೀ ಸುನೀಲಣ್ಣ ಬಸಗೌಡ ಪಾಟೀಲ್, ಯುವ ಧುರೀಣರು ಯಮಲಾಪುರ್, ಶ್ರೀ ಬಸವರಾಜಣ್ಣ ಸಿದ್ದಪ್ಪ ಸಳದಿ ಹಿರಿಯರು ಹಾಗೂ ಶ್ರೀ ಅಧ್ಯಕ್ಷರು ಶ್ರೀ ಶ್ರೀ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಪರಮಾನಂದವಾಡಿ, ಶ್ರೀ ರಾಸಬಣ್ಣ ಅಪ್ಪಣ್ಣ ಕಂಡೋಸಿ ಮಾಜಿ ಅಧ್ಯಕ್ಷರು SDMC KSPS ಪರಮಾನಂದವಾಡಿ, ಶ್ರೀ ಪದ್ಮಜಿತ್ ಅಣ್ಣ ಹೊಣಾರ್ ಮೊಡಲ್ಗಿ ಯುವ ನೇತಾರರು ಯಮಲಾಪುರ್, ಶ್ರೀ ಚಿದಾನಂದಣ್ಣ ಮಿಟಾರೆ ಅಧ್ಯಕ್ಷರು ಶ್ರೀ ಕೃಷ್ಣ PKPS ಸೊಸೈಟಿ ಪರಮಾನಂದವಾಡಿ ಇವರೆಲ್ಲರೂ ಜೊತೆಗೂಡಿಕೊಂಡು ಮುಂದಿನ ವರ್ಷದ ಪಂದ್ಯಾವಳಿಗಳಿಗೆ 1 ಲಕ್ಷ ರೂಪಾಯಿ ಸಹಾಯಧನವನ್ನ ನೀಡಲಿಕ್ಕೆ ಇಚ್ಛಿಸಿರುತ್ತಾರೆ. ಅವರಿಗೆ ಸಂಘದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. For the second semi-final match, ಈಗೇನಿಲ್ಲ Bachchan Kerala versus Aniket Patil Baramati. This is the last and final call for it. Aniket Patil Baramati versus Bashveshwar ಎಲ್ಲ Kerala. ಜಾಕೆಟ್ ಫೋನ್ ಹೊಟ್ಟೆಗೆ ಬೇಡ चलो अनिकेत पाटिल बारामती संघ ನಿನ್ಗೆ ಏ ಯಾವ ಹುಡುಗಿ ಮಾಡಕ್ಕದ ಅವಳು ನಿನ್ಗೆ ಹುಡುಗಿ ಮಾಡಕ್ಕದ ಅವಳು ಯಾರು ಹೇಳ್ತಾ ಇದೆಯಾ ಫೋನ್ ಎರಡು ಅಂಕಣದಲ್ಲಿ ಅಷ್ಟೇ ರೋಚಕತೆಯಿಂದ ಪಂದ್ಯ ಸಾಗಿ ಬರ್ತಾ ಇದೆ. 16-11ರಲ್ಲಿ ಪುರುಷರ ವಿಭಾಗದಲ್ಲಿದ್ರೆ 15-16 ಮಧ್ಯ ಮಹಿಳಾ ವಿಭಾಗದಲ್ಲಿ ಪುರುಷರ ವಿಭಾಗಕ್ಕೆ ಡೋವಾಡಾಯ್ ಅಡವಾಸ್ ತಾಡ್ರಾಯ್ ಡೋವಾಡಾಯ್ ದಾಳಿಯಲ್ಲಿ ಯಶ್ವ ಸರ್ವೇಗದ ದಾಳಿಗಳ ಕಾದಡುವ ಕ್ಷಣ ಘಟನೆ. ಮಹಿಳಾ ವಿಭಾಗದಲ್ಲಿ ಕೂಡ 16-15ರ ಮಧ್ಯ ಪಂದ್ಯ 1 ಅಂಕದ ಮುನ್ನಡೆಯೊಂದಿಗೆ ಸ್ವಾಮಿನಾರಾಯಣ್ ಕಾಲೇಜ್ ಗುಜರಾತ್. Reputation in final decision, players don't argue. 2 points. ಸ್ವಾಮಿನಾರಾಯಣ್ ಕಾಲೇಜ್ ಗುಜರಾತ್ ತಂಡ 1 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಸುಪಡಿಗಳ ಆನದ 2 ಜನ ಆಟಗಾರ್ತಿಯರ ನಡುವೆ ಮುಂದೆ ನಾವು ಎತ್ತ ನೀಲ 18-12ರ ಮಧ್ಯ ಪಂದ್ಯ. ಯಾರ್ಯಾರಿಗೆ ಆಗೋದತ್ತಿನ ಅದ್ಯಾವ್ದಾವ್ದು ಆಗೋದತ್ತಿ ಇಂಥವ್ರೆಲ್ಲ ಸ್ವಲ್ಪ ನೋಡ್ರಿ. ಕೊನೆ 5 ನಿಮಿಷ. The last 5 minutes go. Alvas Mumbai Protest Captain Airport. Remaining 5 minutes play. 19-12ರ ಮಧ್ಯ ಪಂದ್ಯ. बसवेश्वर केमलापुर बरप जल्दी बरಬೇಕು. अनिकेत पाटील बारामती संघ ओंकार सदा संघ तयार करायचं. ಮಾಂಟೇಶ್ ನಿರ್ವಾಣಿ ಅವರು ಎಲ್ಲಿದ್ರು ವೇದಿಕೆಗೆ ಬರಬೇಕು. ಮಹಿಳಾ ವಿಭಾಗದಲ್ಲಿ ಕೂಡ ಅಷ್ಟೇ ರೋಚಕತೆಯಿಂದ ಪಂದ್ಯ ನಡೀತಾ ಇದೆ. 17-17 ಸಮಬಲ. ಮಾಂಟೇಶ್ ನಿರ್ವಾಣಿ ಕ್ರೂಸರ್ ಡ್ರೈವರ್ ಅವರು ಎಲ್ಲಿದ್ರು ವೇದಿಕೆಗೆ ಬರ್ರಿ. ಸಮಬಲದ ಹೋರಾಟದಲ್ಲಿ ಪಂದ್ಯ
ಪಂದ್ಯ ಮತ್ತೊಮ್ಮೆ ಗುಜರಾತ್ ತಂಡದ ಪ್ರಖ್ಯಾತ ದಾಳಿಗಾರ್ತಿ ದಾಳಿ ಭಾಗದಲ್ಲಿ ಪುರುಷರ ವಿಭಾಗದಲ್ಲಿ ಕೊನೆಯ 4 ನಿಮಿಷ शेवटची 4 ಮಿನಿಟ್ 19-13 ಏ ಮಲ್ಲಣ್ಣ ನಡೀರಿ ನಡೀರಿ ಮಧ್ಯ ಪಂದ್ಯ ಲಕ್ಷ್ಮೀವಾಡಿ ತಂಡ ಮುನ್ನಡೆಯೊಂದಿಗೆ ಶ್ರೀಧರ್ ಮೊಡಲ್ಗಿ ಅವರು ಶ್ರೀಧರ್ ಮೊಡಲ್ಗಿ ಅವರು ಪುರುಷರ ಮುಕ್ತ ಹೊನಲುಗಳಿಗಿನ ಕಬಡ್ಡಿ ಪಂದ್ಯಾವಳಿಗಳಿಗೆ ಆಕರ್ಷಕ ಬಹುಮಾನಗಳು. ಪ್ರಥಮ ಬಹುಮಾನ 5ನೇ ಇಂಜಿನಿಯರ್ ಮುಂಬೈ ಸುಮಿತ್ರಾ ಪ್ರಸಾದ್ ಅವರ ದ್ವಿತೀಯ ಬಹುಮಾನ 20,001 ರೂಪಾಯಿ ಶ್ರೀ ಮಹಾದೇವಪರಪ್ಪ ಕವಾಶಿ ಪೇಡ ವ್ಯಾಪಾರಸ್ಥರು ಪರಮಾನಂದವಾಡಿ. ಬಹುಮಾನ 20,001 ರೂಪಾಯಿ ಶ್ರೀ ಸದ್ಗುರು ಬಸವಗೋಪಾಲ ಅನಿಕೇತ್ ಪಾಟೀಲ್ ಬಾರಾಮತಿ. This is the last time final ball. ಆಳ್ವಾಸ್ 19-15 ಆಳ್ವಾಸ್ ಪರವಾಗಿ ಮತ್ತೊಮ್ಮೆ ಆಳ್ವಾಸ್ ತಂಡದ ಶರವೇಗದ ದಾಳಿಗಾರ ಯಶವಂತ ಕಾದುನಡುವ ನಿರೀಕ್ಷೆ ಇದೆ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ ನಡೀತಾ ಇದೆ. ದಾಳಿ ಇದೆ. ಚಪ್ಪಾಳೆ ಪ್ರಚಾರ ರೋಚಕವಾದಂತ ಪಂದ್ಯ. ಲಾಸ್ಟ್ 2 ಮಿನಿಟ್ಸ್ 19-17 ಕೊನೆಯ ದಾಳಿಯಲ್ಲಿ ಆಳ್ವಾಸ್ ತಂಡಕ್ಕೆ ಸಂಗತ. ದಾಳಿ ವಿಭಾಗದಲ್ಲಿ ಭರತ್ ಶೆಟ್ಟಿ ಬೋನಸ್ ಅನ್ನ ಬರ್ತಾ ಇದ್ದಾರೆ. ಅಂದ್ರೆ ಗೇಮ್ ಪ್ಲಾನ್ ನಡೀತಾ ಇದೆ. ಕಾದು ನಡುವ ಕ್ಷಣಗಣನೆ. ಇಪ್ಪತ್ತು ಸಮಬಲ. ಇಲ್ಲಿ ತಕ್ಕ 1 ಲೆಕ್ಕ, ಇನ್ನು ಮುಂದೆ 1 ಲೆಕ್ಕ. ಪಂದ್ಯ ಆರಂಭ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಸೌರಭ್ ರಾವತ್ ಮಹಾರಾಷ್ಟ್ರ ಮೂಲದ ಆಟಗಾರ ಮುಂಬೈ ಪೋರ್ಟರ್ಸ್ ತಂಡದ ಪರವಾಗಿ ಆಳ್ವಾಸ್ ತಂಡದ ಮೇಲೆ ದಾಳಿ ಭಾಗದಲ್ಲಿ 20-20 ಸಮಬಲದ ಹೋರಾಟದೊಂದಿಗೆ ಪಂದ್ಯ ಸಾಗಿ ಬರ್ತಾ ಇದೆ. ಈ ಪಂದ್ಯಗಳನ್ನು ಕಂಡು ಶ್ರೀ ಪ್ರವೀಣ್ ಝೇರೆ ಸರ್, ಕಾಳಿಕಾ ಫರ್ಟಿಲೈಸರ್ಸ್ ಪರಮಾಂಗಡಿಯವರು 5,000 ರೂಪಾಯಿ ಸಹಾಯಧನವನ್ನು ನೀಡುತ್ತಾರೆ. ಅವರಿಗೆ ಸಂಘದ ಪರವಾಗಿ ಅಭಿನಂದನೆಗಳನ್ನ. ಕೊನೆಯ 1 ನಿಮಿಷ 20-20 ಸಮಬಲ. ಪ್ರೇಕ್ಷಕರೇ, ಮುಂಬೈ ತಂಡ ಗೆಲ್ತದೆ ಅನ್ನೋರು ಒಂದ್ಸಲ ಚಪ್ಪಾಳೆ ಬಿಡಿ ನೋಡೋಣ. ಆಳ್ವಾಸ್ ಗೆಲ್ತದೆ ಅನ್ನೋರು. RCB ಅಭಿಮಾನಿಗಳು ಎಲ್ಲಿದ್ದೀರಲ್ಲ, ಬೇಕಾದ ಸಲ ಕಪ್ ಗೆದ್ರೆ ಅಭಿಮಾನಿ ಯಾವಾಗೂ ಕಡಿಮೆ ಆಗುದಿಲ್ಲ. ಜೈ RCB. ಈ ಸಲ ಕಬಡ್ಡಿ ಕಪ್ ನಮ್ದೇ ಇದ್ರು, ಬೆಂಗಳೂರು ಬುಲ್ಸ್. ಇಪ್ಪತ್ತು 20 ಸಮಬಲ. ಲಾಭ 20,000 ಲಾಸ್ಟ್ ಹೋಯ್ತು. ಅರಡಿ ಒಂದ್ಸಲ ಚಪ್ಪಾಳೆ ಕೊಡಿ ಪ್ರೇಕ್ಷಕರ. ಚಪ್ಪಾಳೆ. ಸೌರಭ್ ದಾಳಿ ಭಾಗದಲ್ಲಿ ಸೌರಭ್ ರಾವತ್ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಕಾಪ್ ನೋಡಬೇಕು. 20-20 ಸಮಬಲ.
ಜರ ಮ್ಯಾಚ್